ಸಂಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕುವೆಂಪುರವರ ಈ ಸಾಲುಗಳನ್ನು ಹೇಳ್ತಾ ವೇದಿಕೆಗೆ ಗಣ್ಯರನ್ನ ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ರಾಮನಗರ ರೋಟರಿ ಸಿವಿಕ್ ಸಿಟಿಯ ಅಧ್ಯಕ್ಷರಾದಂತಹ ರೋಟರಿ ಎನ್ ರವಿಕುಮಾರ್ ಅವರು ದಯಮಾಡಿ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆ. ರೋಟರಿಯನ್ ಆರ್ ರವಿಕುಮಾರ್ ನಮ್ಮ ಸಿವಿಕ್ ಸಿಟಿ ಕಾರ್ಯದರ್ಶಿಗಳು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ಮತ್ತೊಂದು ಸೂಚನೆ, ನಮ್ಮ ಅತಿಥಿಗಳಂತಹ ಪಿ ಶಿವಪ್ಪನವರು ಬರ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ, ಮಳೆ ಸ್ವಲ್ಪ ಟ್ರಾಫಿಕ್ ಆಗಿರುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಜಾಯಿನ್ ಆಗ್ತಾರೆ. ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅವ್ರು ಬಂದ ಮತ್ತೊಂದು ಸ್ವಾಗತ ಕೋರ್ತೀನಿ. ಮತ್ತೆ ರೋಟರಿ ಮೇನ್ ನರಸಿಂಹರಾಜು ವೃತ್ತಿ ಸೇವೆ ನಿರ್ದೇಶಕರು, ರೋಟರಿ ಸಿಟಿ ನಮ್ಮ ಸಿಟಿಯಲ್ಲಿ ಅವರ ಮೊದಲ ಕಾರ್ಯಕ್ರಮ ಇದು. ಬರಲಿ ಮತ್ತೊಮ್ಮೆ ಅವರು ಚಪ್ಪಾಳೆ. ಯುವ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಸಭೆಗೆ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸಿಲ್ಕ್ ಸಿಟಿ ಅಧ್ಯಕ್ಷರಾದಂತಹ ರೋಟರಿ ಎನ್ ರವಿಕುಮಾರ್ ಅವರು. ಸಭೆಗೆ ಚಾಲನೆಯನ್ನು ನೀಡಿದಂತಹ ಅಧ್ಯಕ್ಷರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕಾರ್ಯಕ್ರಮದ ಉದ್ಘಾಟಿಸಬೇಕು ಅಂತೇಳಿ ಕೇಳ್ಕೊಳ್ತಾ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ, ಹಸಿರೇ ಉಸಿರು. ರೈತರು ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಂತಂದ್ರೆ ಹಸಿರಾಗಿರ್ಬೇಕು ಎಲ್ಲವೂ ಕೂಡ. ಮಳೆ ಕೂಡ ಬೀಳ್ತಾ ಇದೆ. ಇವತ್ತು ವಿಶೇಷವಾಗಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಿಡಕ್ಕೆ ನೀರುಣಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ವೇದಿಕೆಯಲ್ಲಿ ಗಣ್ಯರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನಿತರು ಕೂಡ ಒಂದಿಬ್ಬರು ಜಾಯಿನ್ ಆಗಬೇಕು. ದಯಾನಂದ್ ಜಿ ರಾಜ್ಕುಮಾರ್, ಡಾಕ್ಟರ್ ಯಶೋಧರ್ ಅವರು ವೈದ್ಯರು, ಅವರು ಕೂಡ ದಯಮಾಡಿ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಚಪ್ಪಾಳೆ ಇದಕ್ಕೆ ಈಗಲಿರುವ ಮುಖೇನ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದಾರೆ ಈ ದಿನದ ಸಾಮಾನ್ಯರು ಎಲ್ಲ ಗಣ್ಯರು. ಧನ್ಯವಾದಗಳು. ಗಿಡಕ್ಕೆ ನೀರಾಗುವುದರ ಮುಖೇನ ಈ ದಿನದ ಇದೀಗ ಸ್ವಾಗತ ಭಾಷಣ ತಮಗೆ ಸ್ವಾಗತ. ಆರೋಗ್ಯ ಶಿಕ್ಷಣ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಯಾದಂತಹ ಗಂಗಾಧರ್ ಅವರು ಬಂದಿದ್ದಾರೆ. ಅವರು ರೋಟರಿ ಸಿಟಿ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಸಹಾಯಕ ಪ್ರಾಧ್ಯಾಪಕರು ಕವಿತಾ ವಿ ರಾಮನಗರ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದಾರೆ. ಅವರಿಗೂ ರೋಟರಿ ಸಿಟಿಗೆ ಪರವಾಗಿ ಹೃದಯಪೂರ್ವಕ ಸ್ವಾಗತ. ಲ್ಯಾಬ್ ಟೆಕ್ನಿಷಿಯನ್ ಜಿಲ್ಲಾಸ್ಪತ್ರೆ ರಾಮನಗರ ಪುಟ್ಟರಾಜು ಅವರಿಗೆ ನಮ್ಮ ರೋಟರಿ ಸಿಟಿ ಪರವಾಗಿ ಸ್ವಾಗತ. ಈ ದಿನದ ಕಾರ್ಯಕ್ರಮ ಮುಂದುವರಿಸ್ತಾರೆ ನಮ್ಮ ನವೀನ್ ಕುಮಾರ್ ಜಿ ಅವರು. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ವೇದಿಕೆಗೆ ಸ್ವಾಗತ ಕೋರಿದಂತಹ ನಮ್ಮ ರೋಟರಿ ಸಿಟಿ ಅಧ್ಯಕ್ಷರಾದಂತಹ ರೋಟರಿ ರವಿಕುಮಾರ್ ಅವರು ಕೂಡ ತಮ್ಮ ಪ್ರೀತಿಯ ಚಪ್ಪಾಳೆಗೆ ಸ್ವಾಗತವನ್ನು ಕೋರಿದರು. ವ್ಯತ್ಯಾಸ ಆಯಿತು, ಪ್ರಾರ್ಥನೆ ಆಗಬೇಕಿತ್ತು, ಸ್ವಲ್ಪ ಗೊಂದಲದಲ್ಲಿ ಪ್ರಾರ್ಥನೆ ಆದರೂ ಪರವಾಗಿಲ್ಲ. ನಮ್ಮ ರೋಟರಿಯನ್ನ
ಕೆ.ವಿ. ಉಮೇಶ್ ಅವರು ಪ್ರಾರ್ಥನೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಬೈಕ್ ಇಲ್ಲ, ಕಾರು ಬೈಕ್ ಹೋಯ್ತು, ಕಳಿಸ್ಬಿಟ್ಟೆ. ಪಾಹಿ ಜಗಜ್ಜನನಿ ಮನೋನ್ಮಣಿವರದಾಕ್ಷಾಯಿನಿ ಅಂಬುಜಾಲೋಚನಿ ದೇವಿ ಪರಮ ಕಲ್ಯಾಣಿ ಅಂಬುಜಾಲೋಚನಿ ದೇವಿ ಪರಮ ಕಲ್ಯಾಣಿ ಪಾಹಿ ಜಗಜ್ಜನನಿ ಮನೋನ್ಮಣಿವರದಾಕ್ಷಾಯಿನಿ ಅಕಳಂಕ ಸ್ವರೂಪಿಣಿ ದೇವಿ ಜಗನ್ಮೋಹಿನಿ ಅಕಳಂಕ ಸ್ವರೂಪಿಣಿ ದೇವಿ ಜಗನ್ಮೋಹಿನಿ ತ್ರಿಭುವನ ಜನನಿ ತಾಯಿ ಮೀನಲೋಚನಿ ತ್ರಿಭುವನ ಜನನಿ ತಾಯಿ ಮೀನಲೋಚನಿ ಪಾಹಿ ಜಗಜ್ಜನನಿ ಮನೋನ್ಮಣಿವರದಾಕ್ಷಾಯಿನಿ ಶ್ರೀದೇವಿ ಭೂದೇವಿ ವಾಗ್ದೇವಿ ಜಯ ಗೌರಿ ಶ್ರೀವಾಣಿ ಸರ್ವಾಣಿ ಓಂಕಾರ ರೂಪಿಣಿ ಹೇ ಜಗದೀಶ್ವರಿ ಅನ್ನಪೂರ್ಣೇಶ್ವರಿ ಭಕ್ತರ ಪಾಲಿಪ ಹೇ ಶಿವಶಂಕರಿ ಪಾಹಿ ಜಗಜ್ಜನನಿ ಮನೋನ್ಮಣಿವರದಾಕ್ಷಾಯಿನಿ ಮನೋನ್ಮಣಿವರದಾಕ್ಷಾಯಿನಿ. ಧನ್ಯವಾದ. ಸುಸಭ್ಯವಾಗಿ ಪ್ರಾರ್ಥನೆಯನ್ನ ನೆರವೇರಿಸಿದಂತಹ ಕೆ.ವಿ. ಉಮೇಶ್ ಅವರಿಗೆ ಧನ್ಯವಾದಗಳು. ಅವರು ನಮ್ಮ ಸಿಲ್ಕ್ ಸಿಟಿಯ ಸಲಹೆಗಾರರು ಕೂಡ ಅವರು. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇದೀಗ ಕಾರ್ಯದರ್ಶಿ ವರದಿ ಮತ್ತು ಜನ್ಮದಿನ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ವಿಶೇಷ ಆಹ್ವಾನಿತರೇ ಮತ್ತು ನನ್ನ ಎಲ್ಲ ಪ್ರೇಮಿತರೇ, ಈ ದಿನ ಅತ್ಯಂತ ವಿಶೇಷ ದಿನ. ನಿಮಗೆಲ್ಲ ತಿಳಿದಿರುವ ಹಾಗೆ ಉತ್ತಮ ಸಮಾಜ, ಆರೋಗ್ಯ, ವಾತಾವರಣ ಮತ್ತು ಅಭಿವೃದ್ಧಿ ಪಥ ಕಾಣಲು ಹಲವಾರು ಸ್ತಂಭಗಳಲ್ಲಿ ಮುಖ್ಯವಾದ ಸ್ತಂಭ ಎಂದರೆ ಉತ್ತಮ ಶಿಕ್ಷಕರು, ಅತ್ಯುತ್ತಮ ವೈದ್ಯರು ಮತ್ತು ಅಭಿಯಂತರರು. ಇವರ ಕೊಡುಗೆ ಇಲ್ಲದೆ ಯಾವುದೇ ದೇಶ ಮತ್ತು ಸಮಾಜ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ. ಇದೇ ನಿಟ್ಟಿನಲ್ಲಿ ಇಂದು ನಮ್ಮ ಸಂಸ್ಥೆಯಲ್ಲಿ ಮಹಾನ್ ಸಾಧಕರನ್ನು ನೆನೆಯುತ್ತಾ ಶಿಕ್ಷಕರ, ವೈದ್ಯರ ಮತ್ತು ಅಭಿಯಂತರರ ದಿನಾಚರಣೆಯನ್ನು ಆಚರಿಸುತ್ತಾ ಅವರನ್ನು ಸ್ಮರಿಸಿ ಅವರ ಪರವಾಗಿ ಕೆಲವು ಗಣ್ಯರನ್ನು ಗೌರವಿಸುತ್ತಿದ್ದೇವೆ. ಮೊದಲಿಗೆ ಒಬ್ಬ ಮನುಷ್ಯ ಉತ್ತಮ ಪ್ರಜೆಯಾಗಲು ಒಬ್ಬ ಮಹಾನ್ ಶಿಕ್ಷಕ ಅಗತ್ಯ. ಈ ಮಹಾನ್ ಶಿಕ್ಷಕ ಯಾರಿಗೆ ಎಂದರೆ ಗೊತ್ತಿಲ್ಲ. ಈ ಇಳಿಯ ಮುನ್ಸದಿ ದಿವಂಗತ ಸರ್ವಂಪಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರನ್ನು ಸ್ಮರಿಸುತ್ತಾ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಅದೇ ರೀತಿ ಆರೋಗ್ಯ ಸಮಾಜ ರೂಪಿಸಲು ವೈದ್ಯರ ಕೊಡುಗೆ ಚಿರಸ್ಮರಣೀಯ. ವೈದ್ಯರೇ ಇಲ್ಲದ ಸಮಾಜ ಸ್ಮರಿಸುವುದು ಸಹ ಅಸಾಧ್ಯ. ವಿಶ್ವಕಂಡ ಮಹಾನ್ ವೈದ್ಯ ದಿವಂಗತ ಡಾಕ್ಟರ್ B.C. ರಾಯ್ ಅವರ ಜನ್ಮದಿನದಂದು ವೈದ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇನ್ನು ಮುಖ್ಯವಾಗಿ ನಮ್ಮ ದೇಶ ಕಂಡ, ಅದರಲ್ಲೂ ಕರ್ನಾಟಕದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಯಾರಿಗೆ ತಾನೇ ಗೊತ್ತಿಲ್ಲ, ಇವರ ಹುಟ್ಟುಹಬ್ಬವನ್ನು ಅಭಿಯಂತರ ದಿನಾಚರಣೆ ಎಂದು ಆಚರಿಸುತ್ತಿದ್ದೇವೆ. ಈ ಮೂರಿನ ಮಹಾನ್ ಸಾಧಕರನ್ನು ನೆನೆಯುತ್ತಾ ಈ ದಿನವನ್ನು ನಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿ ಆಚರಿಸುತ್ತಿದ್ದೇವೆ. ಜೊತೆಗೆ ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಹ ಆಚರಿಸುತ್ತಿದ್ದೇವೆ. ನಮ್ಮ ರಾಮನಗರ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ SSLC ಮತ್ತು PSC ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಗೌರವಿಸಿ ಇನ್ನಷ್ಟು ಸಾಧಿಸಲು ಪ್ರೋತ್ಸಾಹ ನೀಡುತ್ತಿದ್ದೇವೆ. ನಮ್ಮ ಸಂಸ್ಥೆ ಪ್ರಾರಂಭವಾದ ದಿನದಿಂದ ಸಹ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಬಂದಿರುತ್ತೇವೆ. ಧನ್ಯವಾದ. ಈ ದಿನದ ವಿಶೇಷತೆಗಳನ್ನ ತಿಳಿಸಿದಂತಹ, ಯಾಕೆ ಈ ದಿನವನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ನಾವು ವೈದ್ಯರು, ಶಿಕ್ಷಕರು, ಅಭಿಯಂತರರು ಎಷ್ಟು ಬಹಳ ಮುಖ್ಯ ಅಲ್ವಾ ಈ ದೇಶ ಕಟ್ಟಲಿಕ್ಕೆ. ನಾವೆಲ್ಲ ಏನು ಸುತ್ತ ನೋಡ್ತಾ ಇದ್ದೀವಿ. ಇವತ್ತು ಕೊರೋನಾ ಸಮಯದಲ್ಲಿ ವಿಶೇಷವಾಗಿ ವೈದ್ಯರು, ವಾರಿಯರ್ಸ್, ಅವ್ರನ್ನ ಕೂಡ ನಾವು ಸ್ಮರಿಸುವಂತಹ ದಿನ. ಅವರು ಬರಲಿ ಜೋರು ಚಪ್ಪಾಳೆ. ಇಂಥ ವಿಶೇಷವಾಗಿ ನಾವು ಗಮನಿಸ್ತಾ ಇದ್ದೀವಿ. ಈಗೆಲ್ಲ ಮಹನೀಯರು, ಶಿಕ್ಷಕರು ಕೂಡ ಅಷ್ಟೇ. ಶಿಕ್ಷಕರಿಲ್ಲ ಅಂದ್ರೆ ಯಾವುದೇ ಶಿಕ್ಷಣ ಇಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಒಂದು ಸಂಸ್ಕಾರನೇ ಇರಲ್ಲ. ಹಾಗೆ ಶಿಕ್ಷಕರು ಕೂಡ ಬಹಳ ಮುಖ್ಯ. ಇನ್ನು ಅಭಿಯಂತರರು ಒಂದು ದೇಶ ಸಮೃದ್ಧಿಯಾಗಿ ಬೆಳೆಯಲಿಕ್ಕೆ
ಅಭಿಯಂತರರು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗೆ ನೋಡಿ, ಬಹಳ ಮುಖ್ಯವಾಗಿ ನಮ್ಮ ರೋಟರಿ ಸಿಟಿ ವಿಶೇಷ 3 ಜನರ ಜೊತೆ ಪ್ರತಿಭಾ ಪುರಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಹೇಳ್ತಾರೆ. ನಮ್ಮ ರೋಟರಿ ಸಿಟಿ ಅಂತಹ ಪ್ರತಿಭಾನ್ವಿತ ಮಕ್ಕಳಿಗೂ ಕೂಡ ಗೌರವವನ್ನ, ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದೆ. ಮೆಲ್ಲರ ಚಪ್ಪಾಳೆ ಬರಲಿ, ಜೋರು ಈ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇದೀಗ ಪ್ರತಿಭಾ ಪುರಸ್ಕಾರವನ್ನ ನಡೆಸಿಕೊಡಲಿದ್ದಾರೆ ನನ್ನ ಗೆಳೆಯ ಹಾಗೂ ರೋಟರಿಯನ್ ಎನ್ ನರಸಿಂಹರಾಜು, ವೃತ್ತಿ ಸೇವಾ ನಿರ್ದೇಶಕರು, ರೋಟರಿ ಸಿಟಿ ರಾಮನಗರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರೇ ಹಾಗೂ ಬಂದಿರೋ ಎಲ್ಲ ಅತಿಥಿಗಳಿಗೂ ನನ್ನ ನಮಸ್ಕಾರ. ಪ್ರತಿ ವರ್ಷದಂತೆ ರೋಟರಿ ಸಿಟಿ ವತಿಯಿಂದ ಗ್ರಾಮೀಣ ಭಾಗದಲ್ಲಿ, ಅದು ಸರ್ಕಾರಿ ಸ್ಕೂಲ್ನಲ್ಲಿ ಉತ್ತಮ ಅಂಕ ಪಡೆದವ್ರನ್ನ ರೋಟರಿ ಸಿಟಿ ಗೌರವಿಸ್ತಾ ಬಂದಿದೆ. ಅದೇ ರೀತಿ ಈ ವರ್ಷ ಕೂಡ 5 ವಿದ್ಯಾರ್ಥಿಗಳನ್ನ ನಾವು ಗೌರವಿಸ್ತಾ ಇದ್ದೀವಿ. SSLC ವಿದ್ಯಾರ್ಥಿನಿ ಅರ್ಚನಾ PS ಇವರು ಬಂದು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅರ್ಚನಾ PS ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಬ್ಬರು SSLC ವಿದ್ಯಾರ್ಥಿನಿ ನಿಸರ್ಗ ಜೇವಿ. ಅರ್ಚನಾ PS ಇವರು ಸರ್ಕಾರಿ ಪ್ರೌಢಶಾಲೆ ಜಾಮಂಗ 584 ಅಂಕಗಳನ್ನು ಗಳಿಸಿದ್ದಾರೆ. 93.4. ಮತ್ತೆ ನಿಸರ್ಗ ಜೇವಿ ಸರ್ಕಾರಿ ಪ್ರೌಢಶಾಲೆ ಜಾಮಂಗ 581 ಅಂಕ, 92.6. PUC ವಿದ್ಯಾರ್ಥಿನಿ ವಿಜ್ಞಾನ ವಿಭಾಗ ಚೈತನ್ಯ ಸಿ ವಿಜ್ಞಾನ ವಿಭಾಗದಲ್ಲಿ 542 ಅಂಕ ಗಳಿಸಿದ್ದಾರೆ. ಚೈತನ್ಯ ಸಿ. ಹುಸೇನ್ ಪಾಷಾ ರಕ್ಷಿತಾ ಜಿಯಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಮ್ಮಡಿ ಕಲಾ ವಿಭಾಗದಲ್ಲಿ 525 ಅಂಕಗಳನ್ನು ಗಳಿಸಿದ್ದಾರೆ. ಇವರೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಬರಬೇಕು. ಮುಖ್ಯ ಅತಿಥಿಗಳಾಗಿರುವಂತಹ ಪಿ ಶಿವಪ್ಪನವರು ಎಲ್ಲ ಮಕ್ಕಳಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತೇಳಿ ಸಿಟಿ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅತ್ಯಂತ ಖುಷಿ ಕೊಡುವಂತಹ ಸಂಗತಿ, ಇವರೆಲ್ಲ ಕೂಡ ಮುಂದೆ ಅತ್ಯಂತ ಚೆನ್ನಾಗಿ ಓದಿ ಪ್ರತಿಭಾನ್ವಿತರಾಗಿರುವುದು ರೋಟರಿ ಸಿಟಿಯ ಒಂದು ಆಶಯ. ಬರಲಿ ನಿಮ್ಮ ಜೋರು ಚಪ್ಪಾಳೆ. ನಮ್ಮ ರೋಟರಿ ಸಿಟಿ ವಿಶೇಷ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡೋದು ಕೂಡ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದೀವಿ. ಲಕ್ಷ್ಮೀಪುರ ಪದವಿ ಕಾಲೇಜನ್ನ ಕೂಡ ನಮ್ಮ ರೋಟರಿ ಸಿಟಿ ದತ್ತು ತಗೊಂಡಿರೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಈಗ ನಮ್ಮ ಮುಂಭಾಗದಲ್ಲಿ ಏನು ಪ್ರತಿಭಾ ಪುರಸ್ಕಾರ ನಡೀತಾ ಇದೆ, ರೋಟರಿ ಶಿವಪ್ಪನವರು, ನಮ್ಮ ರೋಟರಿನ ಅಧ್ಯಕ್ಷರು, ನಮ್ಮ ಎಲ್ಲ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಗೌರವಿಸ್ತಾ ಇದ್ದಾರೆ. ನಿಮ್ಮ ಚಪ್ಪಾಳೆಯಲ್ಲಿ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಿ ರೋಟರಿ ಸಿಟಿ ಆಶಯವನ್ನು ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಗೋಪಾಲ್ ಸರ್ ಅವರಿದ್ದಾರೆ. ಗೋಪಾಲ್ ಸರ್, ಉಮೇಶ್ ಅವರು ಒಂದು ಗ್ರೂಪ್ ಫೋಟೋ ಬಹಳ ಮುಖ್ಯ. ಯಾಕಂದ್ರೆ ಈ ನೆನಪುಗಳು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನಮ್ಮ ಸಿಟಿ ಈ ಮಕ್ಕಳನ್ನ ಪ್ರೋತ್ಸಾಹಿಸ್ತಾ ಇರೋದು ಮತ್ತೊಬ್ಬರು ಕೂಡ ಒಂದು ಸ್ಫೂರ್ತಿಯಾಗಲಿ ಅನ್ನೋದು ನಮ್ಮ ಆಶಯ. ದಯಮಾಡಿ ಬರಬೇಕು ವೇದಿಕೆಗೆ. ನಮ್ಮ ಚಪ್ಪಾಳೆ ಮುಖಾಂತರ ಬರಲಿ. ಕವಿತಾ ಈ ಸಹಾಯಕ ಪ್ರಾಧ್ಯಾಪಕರು ದಯಮಾಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಜೋರು ಚಪ್ಪಾಳೆ. ಗಂಗಾಧರ್ PS ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಅವರು ಕೂಡ ಜೋರು ಚಪ್ಪಾಳೆ ವೇದಿಕೆಗೆ ಆಹ್ವಾನಿಸಿಲ್ಲ. ಪುಟ್ಟರಾಜು ಸಮಗ್ರ ವೇದಿಕೆಗೆ ಆಗಮಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಇವರ ಪರಿಚಯವನ್ನು ನಮ್ಮ ರೋಟರಿಯನ್ಸ್ ಮಿತ್ರರಾದ
ಡಾಕ್ಟರ್ ಯಶೋಧ ಅವರ ಪರಿಚಯವನ್ನ ನಮ್ಮ ರುಬೇರಿಯನ್ ಚಂದ್ರಪ್ಪನವರು, ಹಾಗೆ ಕವಿತಾ ಬಿ ಸಹಾಯಕ ಪ್ರಾಧ್ಯಾಪಕರ ಪರಿಚಯವನ್ನ ರುಬೇರಿಯನ್ ರಾಮು ಅವರು, ಗಂಗಾಧರ್ BS ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳ ಪರಿಚಯವನ್ನ ರುಬೇರಿಯನ್ ಗಂಗಾಧರ್ ಅವರು, ಹಾಗೂ ನಮ್ಮ ಪುಟ್ಟರಾಜು ಲ್ಯಾಬ್ ಟೆಕ್ನಿಷಿಯನ್ ಅವರ ಪರಿಚಯನ ಪರಮೇಶ್ ಅವರು ಕ್ರಮವಾಗಿ ನಡೆಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಯಶೋಧ ಎಸ್, ಶ್ರೀಮತಿ ಡಾಕ್ಟರ್ ಯಶೋಧ ಎಸ್ ವೈದ್ಯರು, ಜಿಲ್ಲಾ ಆಸ್ಪತ್ರೆ ರಾಮನಗರ ಜಿಲ್ಲೆ. ಇವರ ಪರಿಚಯ. ಶ್ರೀಮತಿ ಡಾಕ್ಟರ್ ಯಶೋಧ ಎಸ್ ಇವರು ದಿನಾಂಕ 23/9/1982 ಬೆಂಗಳೂರಿನಲ್ಲಿ ಶ್ರೀ ಸಿದ್ದಪ್ಪ ಎನ್ ಮತ್ತು ಶ್ರೀಮತಿ ನಾಗರತ್ನಮ್ಮ ಇವರ ಎರಡನೆಯ ಮಗಳಾಗಿ ಜನಿಸಿರುತ್ತಾರೆ. ಇವರ ಪ್ರಾಥಮಿಕ ಶಿಕ್ಷಣವನ್ನು ನೀಲ್ ಆರ್ಮ್ಸ್ಟ್ರಾಂಗ್ ಸ್ಕೂಲ್, ವಿಲ್ಸನ್ ಗಾರ್ಡನ್, ಬೆಂಗಳೂರು ಇಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಪ್ರೌಢ ಶಿಕ್ಷಣವನ್ನು ವಿಜಯ ಸ್ಕೂಲ್ ಬೆಂಗಳೂರಿನಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ವಿಜಯ ಕಾಲೇಜ್ ಬೆಂಗಳೂರಿನಲ್ಲಿ, MBBS ಅನ್ನು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ತುಮಕೂರಿನಲ್ಲಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದಿಂದ MD ಇನ್ ಜನರಲ್ ಮೆಡಿಸಿನ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ ಪಡೆದಿರುತ್ತಾರೆ. 2/11/2011ರಲ್ಲಿ ಶ್ರೀ ಮಹೇಶ್ ಸುಬ್ರಹ್ಮಣಿ ಅವರನ್ನು ವಿವಾಹವಾಗಿರುವವರಿಗೆ ಕುಮಾರಿ ಪ್ರಿನ್ಸಿ ಮಹೇಶ್ ಎಂಬ ಒಬ್ಬ ಹೆಣ್ಣು ಮಗಳಿದ್ದಾರೆ. ಶ್ರೀಮತಿಯವರು ಮೊದಲಿಗೆ ಸಮುದಾಯ ಆರೋಗ್ಯ ಕೇಂದ್ರ ಸಂತೆಬೆನ್ನೂರು, ಚನ್ನಗಿರಿ ತಾಲೂಕು, ದಾವಣಗೆರೆಯಲ್ಲಿ 6 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ತದನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಕ್ಕಡಲೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ 8 ತಿಂಗಳ ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಮತಿಯವರು ಈಗ ಜಿಲ್ಲಾಸ್ಪತ್ರೆ ರಾಮನಗರ ಜಿಲ್ಲೆಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮಸ್ಕಾರ. ಶ್ರೀಮತಿ ಕವಿತಾ ವಿ, ಸಹ ಪ್ರಾಧ್ಯಾಪಕಿ, ಇಂಜಿನಿಯರಿಂಗ್ ವಿಭಾಗ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ರಾಮನಗರ ಜಿಲ್ಲೆ. ಇವರ ಪರಿಚಯ. ಶ್ರೀಮತಿ ಕವಿತಾ ವಿ ಇವರು ದಿನಾಂಕ 12/5/1928ರಂದು ಬೆಂಗಳೂರಿನಲ್ಲಿ ಶ್ರೀ ಕೃಪಾಕ್ಷಯ್ಯ ಮತ್ತು ಶ್ರೀಮತಿ ಗಿರಿಜಾ ಇವರ ಮಗಳಾಗಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಸೇಂಟ್ ತೆರೇಸಾ ಹೈಸ್ಕೂಲ್, ಚಾಮರಾಜಪೇಟೆಯಲ್ಲಿ ಪೂರ್ಣಗೊಳಿಸುತ್ತಾರೆ. BE ಇನ್ ಸಿವಿಲ್ ಇಂಜಿನಿಯರಿಂಗ್ ಅನ್ನು ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಪಡೆದಿರುತ್ತಾರೆ. ME ಇನ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಅನ್ನು ಬೆಂಗಳೂರಿನ ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ. 7/11/2004ರಂದು ಶ್ರೀ JB ಚಂದ್ರಮೌಳಿ ಅವರನ್ನು ವಿವಾಹವಾಗಿರುವ ಇವರಿಗೆ ಕುಮಾರ ಚಿರಣ್ ಮತ್ತು ಕುಮಾರಿ ಗುನ್ನಿಕಾ ಎಂಬ 2 ಮಕ್ಕಳಿದ್ದಾರೆ. ಶ್ರೀಯುತರು ಈಗ ಸಹ ಪ್ರಾಧ್ಯಾಪಕಿ, ಇಂಜಿನಿಯರಿಂಗ್ ವಿಭಾಗ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ರಾಮನಗರ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ನಮಸ್ಕಾರ. ವರ್ಲ್ಡ್ ಸಿಟಿ ರಾಮನಗರ 3190 ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ BS ಗಂಗಾಧರ್ ಇವರ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. BS ಗಂಗಾಧರ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ, DHO ಕಚೇರಿ, ರಾಮನಗರ ಜಿಲ್ಲೆ. ಇಲ್ಲಿ ಇವರು ದಿನಾಂಕ 15/8/1971ರಂದು ಗೆಜ್ಜಗಾರುಗುಪ್ಪೆ ಗ್ರಾಮ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ, ಶ್ರೀ B ಸತ್ಯಮೂರ್ತಿ ಮತ್ತು ಶ್ರೀಮತಿ ಶಾರದಮ್ಮ ಇವರ ಮಗನಾಗಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಗೆಜ್ಜಗಾರುಗುಪ್ಪೆ ಗ್ರಾಮ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಪೂರ್ಣಗೊಳಿಸಿರುತ್ತಾರೆ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಸರ್ಕಾರಿ ಮಾದರಿ ಪ್ರೌಢಶಾಲೆ ಜಾಮಂಗ್ಲ ಗ್ರಾಮ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆಯ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಜಾಮಂಗ್ಲ ಗ್ರಾಮ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಮನಗರದಲ್ಲಿ ಪೂರ್ಣಗೊಳಿಸುತ್ತಾರೆ. ಆರೋಗ್ಯ ಪರಿವೀಕ್ಷಕರಾಗಿ ತರಬೇತಿಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ ರಾಮನಗರದಲ್ಲಿ ಪೂರ್ಣಗೊಳಿಸುತ್ತಿದ್ದಾರೆ. ಡಿಪ್ಲೊಮಾ ಇನ್ ರೇಷ್ಮೆಯನ್ನು ಆಲ್ ಅಮೀನ್ ಕಾಲೇಜು. ಎಲ್ಲರಿಗೂ ನಮಸ್ಕಾರ. ಶ್ರೀ ಪುಟ್ಟರಾಜು KM ಲ್ಯಾಬ್ ಟೆಕ್ನಿಷಿಯನ್, ICTC ಸೆಂಟರ್, ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ರಾಮನಗರ ಜಿಲ್ಲೆ. ಇವರ ಪರಿಚಯ. ಶ್ರೀ ಪುಟ್ಟರಾಜು KM ಇವರು ದಿನಾಂಕ 8/5/1974ರಂದು ನಾಗವಾರ ಗ್ರಾಮ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಶ್ರೀ ಕಾಡೇಗೌಡ ಮತ್ತು ಶ್ರೀಮತಿ ಶಿವಮ್ಮ ಇವರ ಮಗನಾಗಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ನಾಗವಾರ ಗ್ರಾಮ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಮುಂದೆ ಲ್ಯಾಬ್ ಟೆಕ್ನಾಲಜಿ ಶಿಕ್ಷಣವನ್ನು ಬಾಲಕರ ಪದವಿ ಪೂರ್ವ ಕಾಲೇಜು ಚನ್ನಪಟ್ಟಣದಲ್ಲಿ, BA ಪದವಿಯನ್ನು ಕುವೆಂಪು ಕಾಲೇಜು ರಾಮನಗರ ಜಿಲ್ಲೆಯಲ್ಲಿ ಪಡೆದಿರುತ್ತಾರೆ.
27/6/2008 ಶ್ರೀಮತಿ ಸೌಮ್ಯ ಕೆಸಿ ಅವರನ್ನು ವಿವಾಹವಾಗಿರುವ ಇವರಿಗೆ ಕುಮಾರ ಜಸ್ವಂತ್ ಗೌಡ ಮತ್ತು ಕುಮಾರಿ ಜನ್ಯಶ್ರೀ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಶ್ರೀಯುತರು 3/4/2006 ಮೊದಲ ಬಾರಿ ಕನಕಪುರ ತಾಲೂಕು ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಾಲಜಿಸ್ಟ್ ಆಗಿ ಕೆಲವು ವರ್ಷ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಯುತರು ಪ್ರಸ್ತುತ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಆಫ್ ICDC ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಲ್ಯಾಬ್ ಟೆಕ್ನಾಲಜಿಸ್ಟ್ ಆಗಿ 20 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಈ ಎಲ್ಲ ಸಾಧಕರು ಕೂಡ ಪರಿಚಯವನ್ನು ಮಾಡುವಂತಹ ಸನ್ಮಾನಿತರನ್ನು ಪರಿಚಯ ಮಾಡುವಂತಹ ರೋಟರಿಯನ್ಸ್ಗಳಿಗೆ ತಮ್ಮ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಾದಂತಹ ರೋಟರಿಯನ್ ಪಿ ಶಿವಪ್ಪ ಜೊತೆಗೆ ಎಲ್ಲ ಅತಿಥಿಗಳು ಕೂಡ ಇವರಿಗೆ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಸಾಧಕರನ್ನ ಗೌರವಿಸುವುದು ಅಂತಂದ್ರೆ ಅತ್ಯಂತ ಹೆಮ್ಮೆಯ ವಿಷಯ. ಚಪ್ಪಾಳೆಗಿಂತ ಮತ್ತೊಂದು ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವರ ಪರಿಶ್ರಮಕ್ಕೆ ನಾವು ಗೌರವ ಚಪ್ಪಾಳೆ. ಈ ಎಲ್ಲ ಸಾಧಕರಿಗೆ ಕೂಡ ನಾವು ಚಪ್ಪಾಳೆ ಅಂತ ಅಭಿನಂದನೆಗಳನ್ನ ಸಲ್ಲಿಸೋಣ. ರೋಟರಿ ಸಿಟಿ ನಿರಂತರವಾಗಿ ಇಂತಹ ಉತ್ತಮ ಕಾರ್ಯಗಳನ್ನ ನಡೆಸಿಕೊಂಡು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ತಮ್ಮ ಚಪ್ಪಾಳೆ ಮತ್ತೊಮ್ಮೆ ಮಗದೊಮ್ಮೆ ಬರಲಿ, ಇದು ಸುಂದರ ಕ್ಷಣ ಅಂತ
ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ಮಹನೀಯರಿಗೆ ಡಾಕ್ಟರ್ ಯಶೋಧ ಎಸ್ ವೈದ್ಯರು, ಕವಿತಾ ವಿ ಸಭೆಯ ಪ್ರಾಧ್ಯಾಪಕಿ, ಗಂಗಾಧರ್ ಪಿ ಎಸ್ ಜನ ಆರೋಗ್ಯ ಶಿಕ್ಷಣಾಧಿಕಾರಿ, ಪುಟ್ಟರಾಜು ಲ್ಯಾಬ್ ಟೆಕ್ನಿಷಿಯನ್, ತಮ್ಮ ತಮ್ಮ ಸೇವೆಯಲ್ಲಿ ಮತ್ತಷ್ಟು ಮಾಡ್ತಿರೋದಕ್ಕೆ ನನಗೆ ಅತ್ಯಂತ ಸಂತೋಷ ಮತ್ತು ಹಾಗಾಗಿ ನನ್ನ ಪಾಲಿನ ಸೌಭಾಗ್ಯ ಎಂದು ಹೇಳುತ್ತಾ, ಈ ದಯಾನಂದವರು ದಿನಾಂಕ 11/9/1945 ವೆಂಗಳಮ್ಮನಹಳ್ಳಿ, ಬಡಗೆರೆ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಶ್ರೀ ಗೋವಿಂದಪ್ಪ ಮತ್ತು ಶ್ರೀಮತಿ ಎಡಿಗಾರ್ ಲಕ್ಷ್ಮಮ್ಮ ಅವರ ಮೊದಲನೆಯ ಮಗನಾಗಿ ಜನಿಸುತ್ತಾರೆ. ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಶಾಲೆ ಪಾತಗಾನಹಳ್ಳಿ, ಕೊರಟಗೆರೆ ತಾಲೂಕು ಇಲ್ಲಿ ಪೂರ್ಣಗೊಳಿಸುತ್ತಾರೆ. ಮುಂದೆ ಪದವಿಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿಪೂರ್ವ ಕಾಲೇಜು ಕೊರಟಗೆರೆಯಲ್ಲಿ, ಪದವಿ ಶಿಕ್ಷಣವನ್ನು ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜು ತುಮಕೂರು, ಬೆಂಗಳೂರು ಪದವಿಯನ್ನು 1993ರಲ್ಲಿ ಪಡೆದಿರುತ್ತಾರೆ. 1996ರಲ್ಲಿ ಶ್ರೀಮತಿ ಚಿಕ್ಕಕಲ ಕೃಷಿ ವಿಜ್ಞಾನ ಸಂಸ್ಥೆ ಪದವೀಧರರು ಅವರನ್ನು ಇವರ ಸೇವೆ ಮತ್ತಷ್ಟು ಈ ಸಮಾಜಕ್ಕೆ ದೊರಕಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ತಮ್ಮ ಚಪ್ಪಾಳೆಯೊಟ್ಟಿಗೆ ಸಂಸ್ಥೆಯವರು ವೈದ್ಯರ, ಶಿಕ್ಷಕರ, ಅಭಿಯಂತರರ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಅವರು ರೋಟರಿ ಸಂಸ್ಥೆಯವರು ಸಮಾಜ ಸೇವೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ನಾವು ಕೂಡ ಶಾಲೆಗಳಿಂದ ಭಾಗವಹಿಸ್ತಿದ್ವಿ. ಹಾಗೆ ಆ ಸೇವೆಗಳಲ್ಲಿ ಈ ಕಾರ್ಯಕ್ರಮವು ಕೂಡ ಒಂದು ಅಂತ ಹೇಳ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮ್ಮ ಸಮಾಜಕ್ಕೆ ಶಿಕ್ಷಕರು ಮತ್ತು ಅಭಿಯಂತರರು ಹಾಗೂ ವೈದ್ಯರು ಎಷ್ಟು ಮುಖ್ಯ ಅನ್ನೋದನ್ನ ಅವರು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನ ಅವರಿಗೆ ಗೌರವ ಸಲ್ಲಿಸುವುದರ ಮೂಲಕ ಅವರು ಎಷ್ಟು ನಮ್ಮ ಸಮಾಜಕ್ಕೆ ಅಮೂಲ್ಯವಾದಂಥವರು, ಎಷ್ಟು ಮುಖ್ಯ ಅನ್ನೋದನ್ನ ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗೆ ಈಗಿನ ಯುವ ಮಕ್ಕಳು ಎಷ್ಟು ಮುಖ್ಯ. ಈಗ ನಮ್ಮಂತಹ ಗ್ರಾಮೀಣ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಇಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾದಂತಹ ವಿಷಯ. ಹಾಗಾಗಿ ಎಲ್ಲರ ಪರವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ರೋಟರಿ ಸಂಸ್ಥೆಯ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳಲ್ಲಿ ಮುಂದಿರುವಂತಹ ವಿಷಯ ಭಾಷಾ ವಾಣಿಜ್ಯ ವಿಭಾಗದಲ್ಲಿ 555 ಅತಿ ಹೆಚ್ಚು ವಿದ್ಯಾರ್ಥಿಯಾಗಿದ್ದಾರೆ. ನಿಮ್ಮ ಚಪ್ಪಾಳೆ ಮುಖಾಂತರ 10ರಷ್ಟು ಹೃದಯಾಘಾತವನ್ನು ತಡೆಯುವಂಥ ಶಕ್ತಿ ಚಪ್ಪಾಳೆ ಇದೆ. ಅಗತ್ಯ 12 ಗಂಟೆ ಚಪ್ಪಾಳೆ ಹೊಡಿಬೇಕು. ಸಮಯ ಸಮಾರಂಭಗಳಲ್ಲಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕರತಾಳಗಳ ತದನಂತರ ನಾವು ಶಿಕ್ಷಕರಿಗೆ ಕೊಡ್ಬೇಕಂತ ಇವತ್ತು ಒಂದು ಗಾದಿ ಹೇಳ್ತಾರೆ, ಮುಂದೆ ಗುರಿ ಇತ್ತು, ಹಿಂದೆ ಗುರಿಯಿಂದ ಸಾಗುತ್ತಿದ್ದ ಪಯಣ ವಿಜಯದಲ್ಲಿ. ಇವತ್ತಿನ ಪರಿಸ್ಥಿತಿನಲ್ಲಿ ಆಧುನಿಕ ಜೀವನ ಶೈಲಿ, ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಗಳು ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಸಾಗುತ್ತಿದೆ ಪಯಣ ವಾಸನದೆಡೆಗೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ಚಿಂತೆ ಮಾಡಿದೀವಿ, ಯಾರಾದ್ರೂ ನಿಮ್ಗೆ ಮಾಸ್ಟರ್ ಏನಾದ್ರು ಬಸ್ಸಲ್ಲಿ ಹೋಗೋದು ಒತ್ತಡ ನಿರ್ವಹಣೆ ಎಲ್ಲ ಏನಿದೆ, 20 ವರ್ಷ ಒಳ್ಳೆ ಫಿಗರು, 30 ವರ್ಷ ಶುಗರು, 45 ವರ್ಷ ಪ್ರೆಷರ್, 60 ವರ್ಷಕ್ಕೆ ಡಮ, ಪ್ರಿಂಟಿಂಗ್ ಪ್ಲಸ್ ರೈಟಿಂಗ್ ಫಿಕ್ಸು, ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತೊಮ್ಮೆ ಹುಟ್ಟಿನ ಎಂತ ಪರಿಸ್ಥಿತಿ ಬಂದಿದ್ದೀವಿ ನಾವು. ಅದೇ ಸೂರ್ಯ, ಅದೇ ಚಂದ್ರ, ಅದೇ ಏನು 2 ಊಟ ಮಾಡ್ತಾ ಇದೀವಿ ಸರ್, 2 ಪ್ಯಾಂಟ್ ಶರ್ಟ್ ಆಗ್ತಾ ಇದೀವಿ ಸರ್, ಎಲ್ಲ ಹಾಗೆ ಇದೆ. ಯಾಕೆ ಹಿಂಗಾಯ್ತು? ಒತ್ತಡದ ನಿರ್ವಹಣೆ. ನಮ್ಮ ವಾತಾವರಣ ಕಲುಷಿತ ಆಗ್ತಾ ಇದೆ, ಶುದ್ಧ ಗಾಳಿ ಇಲ್ಲ,
ಶುದ್ಧವಾದಂಥ ನೀರಿಲ್ಲ. ಸೊ ಇವೆಲ್ಲವೂ ಕೂಡ ನಮಗೆ ಮಾರಕವಾಗ್ತಾ ಇದೆ. ನಾವು ಇದೆಲ್ಲ ಚಿಂತನೆ ಮಾಡಬೇಕು. ಒಂದು ಸದೃಢವಾದ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ, ಇಂಥ ಒಂದು ಸಂಸ್ಥೆಯಿಂದ ಸಾಧ್ಯ ಅಂತ ಹೇಳಿ ಈ ಸಂಸ್ಥೆ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾನು ತಮ್ಮೆಲ್ಲ ಪರವಾಗಿ ವೈಯಕ್ತಿಕವಾಗಿ ಭಗವಂತ ಇನ್ನಷ್ಟು ಆಯುಷ ಆರೋಗ್ಯ ಎಲ್ಲವನ್ನು ಕೊಟ್ಟು ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಒಂದು ಸಮಾಜಕ್ಕೆ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾವು ಫೆಬ್ರವರಿ ಅಂದ್ಕೊಂತೀನಿ ಈ ಕೋವಿಡ್ ಹಾಸ್ಪಿಟಲ್ನಲ್ಲಿ ಅರ್ಧಾಡಿ ಇತ್ತು ಸರ್, ಧೂಳು ಇದೆಲ್ಲ. ಇವರು ಹೇಳಿದ್ರು ನನಗೆ, ಸರ್ ನಿಮ್ಗೆ ಪರಿಚಯ ಇರಲಿಲ್ಲ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆಲಿ ಕಸ ಗುಡಿಸಿದ್ದಾರೆ. ಅವನ ಮೆಟ್ಲುಗಳಿಂದ ಯಾವುದು ನಾವು ಕಾಟನ್ನು ತಗೊಂಡು ಹೋಗಿದ್ದೀವಿ, ಹೌದಲ್ವಾ ಸರ್? ಇಷ್ಟೆಲ್ಲ ಕೆಲಸ ಮಾಡಿದ್ರು, ನಮಗೆ ಪರಿಚಯ ಆಯ್ತು. ಮೊದಲೇ ಪರಿಚಯ ಇದ್ರೆ ಇನ್ನೊಂದು 4 ಬೆಡ್ ಒಂದು ಕಾಟ್ ಜಾಸ್ತಿ ಓಡಿಸ್ತಾ ಇದ್ದೀನಿ ನೋಡಿ, ಎಂತ ಬಿಸಾರು. ಸೊ ಹಾಗಾಗಿ ಇಂಥ ಸಂಘ ಸಂಸ್ಥೆಗಳನ್ನ ಕೈ ಜೋಡಿಸಬೇಕು. ಇಲಾಖೆಗಳ ಜೊತೆ ತಾವೆಲ್ಲರೂ ಇದ್ರೆ ನಿಜವಾಗ್ಲೂ ಇಂಥ ಒಂದು ಸಮಾಜದ ಕೆಲಸವನ್ನ, ಆರೋಗ್ಯಕರವಾದ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ, ನಾವು ನಗಬೇಕ್ರಿ ಮನುಷ್ಯ. ಒಂದ್ ದಿವಸಕ್ಕೆ 20 ನಿಮಿಷ ನಗಿಸಿದ್ದಾರೆ, ಆಯುಷ್ 20 ವರ್ಷ ಜಾಸ್ತಿ ಆಗುತ್ತೆ. ಕಾರ್ಯಕ್ರಮ ಮುಗಿದ್ಮೇಲೆ 20 ವರ್ಷ ಜಾಸ್ತಿ ಬರ್ಕೊಂಡು ಹೋಗ್ಬೇಡಿ ಸರ್, ಗಾಬರಿ ಪಡ್ಬೇಕು. ಈಗ ತಾನೇ 17ನೇ ತಾರೀಕು ಮಾನವ ಅಮಾವಾಸ್ಯೆ ಆಗಿದೆ. ಹೋಗಿರೋರೆಲ್ಲ ಸ್ವರ್ಗದಿಂದ ಬಿಟ್ಬಿಟ್ಟವ್ರೆ ಅಲ್ವಾ? ಇಲ್ಲೆಲ್ಲ ಹೆಂಗೆ ಗೌರವ ಕೊಡ್ತೀನಿ ನನಗೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಗಬೇಕಾದ್ರೆ 17 ಸ್ನಾಯುಗಳು ಕೆಲಸ ಮಾಡ್ತಾರಂತೆ, ಅಳಬೇಕಾದ್ರೆ 34 ಸ್ನಾಯುಗಳು ವೇದಿಕೆಯನ್ನು ಕಟ್ತಾರೆ. ನೀವೇ ಚಿಂತನೆ ಮಾಡಿ, ಮನುಷ್ಯ ಯಾವಾಗಲೂ ನಗ್ತಾ ಇರೋದು. ನಿಜವಾದಂತ ಒಂದು ಆರೋಗ್ಯದ ಯಶಸ್ಸಿನ ಗುಟ್ಟು ಅಂತ ಹೇಳಿದ್ರೆ ನಗಬೇಕು, ನಿದ್ದೆ. ಅತ್ಯಂತ ಶ್ರೀಮಂತ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಯಾರು? ದೊಡ್ಡ ದೊಡ್ಡ ಬಂಗ್ಲೆ ಕಟ್ಸಿರೋವನ, ಹಣ ಇರೋವನ, ಅಥವಾ ಚಿನ್ನ ಬಂಗಾರ ಮಡಿಗಿರೋವನ ಇಲ್ಲ. ನಾನು ಮಲಗಬೇಕು ಅಂತ ಹೇಳಿ ತಲೆ ಮೇಲೆ ತಲೆ ಇಟ್ಟು ಮಲಗ್ತಾನಲ್ಲ, 10 ರಿಂದ 15 ನಿಮಿಷ ಯಾರಿಗೆ ಸುಖಿ ನಿದ್ದೆ ಬರುತ್ತೆ ಅವನು ನಿಜವಾದಂತ ಆರೋಗ್ಯಕರವಾದ ಶ್ರೀಮಂತ. ಯಾರ್ಯಾರು ನಿದ್ದೆ ಬರ್ತಾರಪ್ಪ 10 ರಿಂದ 15 ನಿಮಿಷಕ್ಕೆ ಇರುವ ಯೋಚನೆ ಎಲ್ಲ ಬರೋದು ಅವಾಗಲೇ. ನಮ್ಮ ಅಧ್ಯಕ್ಷರು ಬೇಡ ಬೇಡ ಅಂತ ಯಾಕೋ ಬೇಕಾಗುತ್ತೆ ಅಲ್ವಾ? ಎಲ್ಲ ಅವಾಗಲೇ ನಿದ್ದೆ ಇಲ್ಲ. ಸೊ ಹಾಗಾಗಿ ಬಂಧುಗಳೇ, ನೆಮ್ಮದಿ ಜೀವನ ಸಾಕ್ಷಿನ ನಗರಿ ನಿಜವಾಗ್ಲೂ ತಗುವುದೊಂದು ಯೋಗ, ಇದು ಆರೋಗ್ಯದ ಒಂದು ಭಾಗ. ಇದನ್ನು ಅನುಭವಿಸಿದ್ರೆ ದೀರ್ಘಾಯುಷ್ಯ ಭೋಗ ಅಂತ ಹೇಳ್ತಾರೆ. ತಮಗೆಲ್ಲ ಶುಭವಾಗಿ. ನನ್ನನ್ನು ಈಗಿನ ಸಹ ನಮ್ಮ ಒಂದು ತಂಡ ಡಾಕ್ಟರ್ ಯಶೋಧ ಮೇಡಮ್, ಪುಟ್ಟರಾಜ್ ಅವರು, ಹಾಗೆ ಅಭಿಯಂತರವರು, ಶಿಕ್ಷಣ ಇಲಾಖೆಯಿಂದ ಹಿರಿಯರನ್ನ, ಹಾಗೆ ಎಲ್ಲ ಅಂಕಗಳನ್ನ ಜಾಸ್ತಿ ಪಡೆದಂಥ ವಿದ್ಯಾರ್ಥಿಗಳನ್ನ ಕರೆದು ಇವತ್ತು ನೀವು ಸನ್ಮಾನ ಮಾಡಿದಿರಿ. ಇದು ಜವಾಬ್ದಾರಿ ಜಾಸ್ತಿ ಆಗಿದೆ ನಿಜವಾಗ್ಲೂ. ಆ ಮಕ್ಕಳಿಗಂತೂ ನೀವು ನಿಜವಾಗ್ಲೂ ಒಳ್ಳೆಯ ಒಂದು ಕನಸು ನಿಮ್ಗೆ ನನಸಾಗಲಿಕ್ಕೆ ಒಂದು ವೇದಿಕೆ, ಹೌದಲ್ಲ? ಫಸ್ಟ್ ಟೈಮ್ ಅನ್ಕೋತೀನಿ ಅಲ್ವಾ? ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನೀವು ಚಾಲೆಂಜಿಂಗ್ ಆಗಿ ತಗೊಳ್ಳಿ. ಇಂಥ ಸಭೆ ಸಮಾರಂಭ ಮತ್ತೊಮ್ಮೆ ನಿಮಗೆ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸಗಳು ಚೆನ್ನಾಗಿ ಮಾಡಿ, ಹಾಗೆ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ, ಇವತ್ತು ಸನ್ಮಾನ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳು ಹಾಗೂ ಈ ರೋಟರಿ ಸಂಸ್ಥೆ ಎಲ್ಲ ಸರ್ವ ಸದಸ್ಯರು ಹಾಗೂ ತಾಳ್ಮೆ ಸಹನೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೇಳ್ತಾ ಇರ್ತಕ್ಕಂಥ ಸಹಕಾರ ಕೊಟ್ಟಂತ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಸರ್ವೇ ಕ್ರಿಯಾಶೀಲ ರೋಟರಿ ನಮ್ಮ ಮಂಜುನಾಥ್ ಸರ್ ಅವರು, MK ಮಂಜುನಾಥ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಪ್ರೀತಿಗೆ ಚಪ್ಪಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಖುಷಿ ಯಾಕಂದ್ರೆ ನಮ್ಮ ರೋಟರಿ ಸೊಸೈಟಿಯ ಸದಸ್ಯರು ಡಿಸ್ಟ್ರಿಕ್ಟ್ ಏನಪ್ಪ ಒಳ್ಳೆ ಪ್ರಿನ್ಸಿಪಾಲ್ ಅಂತ ಹೇಳಿ ಬಿಡ್ತಾಡಿದ್ದಾರೆ. ನೆಕ್ಸ್ಟ್ ಇಯರ್ ನಮಗೆ ಕಡಿಮೆ ಆಯ್ತು ಅಂತ ನಾವು ಸೊ ಹಂಗಾಗಿ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಗಾಳಿ ಕೊಡ್ತಾ ನನ್ನ ಇನ್ನೊಂದು ಕರ್ದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಎಲ್ಲರಿಗೂ ಮನಸ್ಸಿನ ದಯಾನಂದ್ ಜಿ ಪ್ರಾನ್ಸಿಪಾಲ್ ತಮ್ಮ ಅನಿಸಿಕೆಗಳನ್ನ ಎಷ್ಟು ಭಾವಪೂರ್ಣವಾಗಿ ಹಂಚಿಕೊಂಡರು. ಜೋರು ಚಪ್ಪಾಳೆ. ಸ್ವಲ್ಪ ಪರವಾಗಿ ನಮ್ಮ ಸರ್ಟಿಫಿಕೇಟ್ಸ್ ಕೂಡ ಬಂತು. ಬಹುಶಃ ಪ್ರಾಂಶುಪಾಲರಿಂದ ಕೊಡೋ ಭಾಗ್ಯ ವಿದ್ಯಾರ್ಥಿಗಳಿರ್ಬೋದು. ನಿಸರ್ಗ ಜೀವಿ ದಯವಿಟ್ಟು ಬರಬೇಕು, ಅವರು ಈ ಒಂದು ಪ್ರಶಸ್ತಿನ ನಮ್ಮ ಪ್ರಾಂಶುಪಾಲರಿಂದ ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಕೂಡ ರಕ್ಷಿತಾ ಜಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುತ್ತಮುತ್ತ ದಯವಿಟ್ಟು ಬರಬೇಕು. ಹುಸೇನ್ ಪಾಷಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಮನಗರ ಟೌನ್ ಬರಲಿ. ಜೋಡು ಚಪ್ಪಾಳೆ. ಕೂಡ 93% ವಾಣಿಜ್ಯ ವಿಭಾಗದಲ್ಲಿ ಬರ್ತಿದ್ದಾರೆ. ಅರ್ಚನಾ PS ಸರ್ಕಾರಿ ಪ್ರೌಢಶಾಲೆ
ಬಹುಶಃ ನೀವೆಲ್ಲ ಕೂಡ ಗಮನಿಸ್ತಾ ಇರ್ಬೋದು, ನಮ್ಮ ಸಿಲ್ಕ್ ಸಿಟಿ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದೋರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ಬರೀ ಜೋರು ಚಪ್ಪಾಳೆ. ಧನ್ಯವಾದಗಳು ದಯಾನಂದ್ ಜಿ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಮುಖ್ಯ ಅತಿಥಿಗಳ ಮಾತುಗಳನ್ನ ಕೇಳುವಂತಹ ಸಮಯ. ನಮ್ಮ ರೋಟರಿಯನ್ ಬಿ ಪ್ರತಿಭಾ ಪುರಸ್ಕಾರಗಳೆಲ್ಲ ಮಾಡಿದ್ರಿ. ಇದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇದೆ. ಏನು ಅಂತಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ದುಡ್ಡೇ ಖರ್ಚಾಗಲ್ಲ. ಈಗ ಯಾರೋ ಒಬ್ರು ಗ್ಯಾಸ್ ಸಿಲಿಂಡರ್ ತಗೊಂಡಿರ್ತಾರೆ, ಎಲ್ಸಿ ತಗೊಂಡಿರ್ತಾರೆ, ಅವ್ರನ್ನ ಯಾರು ಮೆಕ್ಯಾನಿಕ್ ಇರ್ತಾರೆ, ಮನೆಗೆ ಒಂದು 4 ಜನ ಹೆಂಗಸ್ರು ಕಳ್ಬಿಟ್ಟು ಅಲ್ಲೇ ಒಂದು ಯಾವ ರೀತಿ ಕ್ಲೀನ್ ಮಾಡಬೇಕು, ಸೇಫ್ಟಿ ಯಾವ ರೀತಿ ಮಾಡಬೇಕು ಅದೊಂದು ಕಾರ್ಯಕ್ರಮ ಮಾಡಿದ್ರೆ ಇವೆಲ್ಲ ನವೀನ ಕಾರ್ಯಕ್ರಮಗಳು ಸಿಟಿಯಲ್ಲಿ ನಡೀತಿಲ್ಲ. ಈ ಮಾಡೋದನ್ನು ಚೆನ್ನಾಗಿ ಗುರುತಿಸ್ತಾರೆ ಅದನ್ನ. ಮತ್ತೆ ಟ್ರೀ ಗಾರ್ಡನ್ ಅಂತ ಬಿಟ್ಟು ಮಾಡ್ಬೋದು. ಟೆರೆಸ್ ಮೇಲೆ ಒಂದಷ್ಟು ಮಣ್ಣು ಅಥವಾ ಗಿಡ ಪಾಟ್ಗಳು ಇಟ್ಬಿಟ್ಟು ಜಾಗ ಇಲ್ಲದೆ ಇರುವಂತಹ ಕಡೆಗಳಲ್ಲಿ ಇದನ್ನು ಮಾಡಿದ್ರೆ ಇದು ಚೆನ್ನಾಗಿ ಕಾರ್ಯಕ್ರಮ ಮಾಡುತ್ತವೆ. ಮತ್ತೆ ನಗರಸಭೆ ಜೊತೆ ಸೇರ್ಕೊಂಡ್ರೆ ಸ್ವಚ್ಛತಾ ಕಾರ್ಯಕ್ರಮ ಮಾತಾಡಿದ್ದೀನಿ ನಾನು ಇವತ್ತು. ಅಲ್ಲಿ ಪರಿಸರ ಇಂಜಿನಿಯರ್ ಜೊತೆ ನಿಮಗೆ ಬರ್ತಾರೆ ನಮ್ಮ ರೋಟರಿ ಅಮ್ಮನವರು, ಅವ್ರ ಜೊತೆ ನೀವು ಕೂಡ ಕೈಗೂಡಿಸಿ ಒಂದು ಕಾರ್ಯಕ್ರಮ ಮಾಡಿ ಅಂದ್ಬಿಟ್ಟು, ನೀವು ಹೇಗಿರುವ ವಾರಕ್ಕೊಂದ್ಸಲಿ ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀರಿ, ಯಾವ್ದಾದ್ರು ದೇವಸ್ಥಾನ ಅಥವಾ ಏನಾದ್ರು ಇದಾಗಿದ್ರೆ ಸ್ವಚ್ಛತೆ ಇದಾದ್ರೆ ಅವ್ರು ಬೇಕಾದ್ರೆ ಬರ್ತಾರೆ, ಒಂದು 10 ಜನ ಬರ್ತಾರೆ ಕೋರೆ ಕಾರ್ಮಿಕರು. ಅವ್ರ ಜೊತೆ ನೀವುಗೆಲ್ಲ ಸೇರ್ಕೊಂಡ್ರೆ ಒಳ್ಳೆ ಕಾರ್ಯಕ್ರಮ ಇದೊಂದಾಗ್ತದೆ. ಮತ್ತೆ ಆಹಾರ ಸಂರಕ್ಷಣಾ ಅಭಿಯಾನ. ಈಗ ಕೆಲವರು ದೊಡ್ಡ ರೋಟ್ಲುಗಳು ಯಾವಿದೆ ನೋಡ್ಕೊಂಡು ಅಲ್ಲಿ ನಮ್ಮ ರೋಟ್ರಿ ಕಡೆಯಿಂದ ಆಹಾರದ ಸಂರಕ್ಷಣೆ ಕಳಿಸಿದ್ದೀನಿ ಅಧ್ಯಕ್ಷರಿದ್ದಾರೆ. ಅವಾಗ ಕಾರ್ಯಕ್ರಮ ಮಾಡಿದ್ವಿ. ಇವೆಲ್ಲ ವಿನೂತನವಾದ ಕಾರ್ಯಕ್ರಮ, ಇವೆಲ್ಲ ಸಿಟಿಯ ಗೊತ್ತಿಲ್ಲ. ಅವಾರ್ಡ್ ತಗೋಬೇಕು ಅಂದ್ರೆ ಇವೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು. ನಾ ಕೊಡ್ತೀನಿ ಲಿಸ್ಟ್ ಅದನ್ನ. ಮತ್ತೆ ಸಾವಯವ ಕೃಷಿ ಅಂದ್ಬಿಟ್ಟು ನಮ್ಮ ರೋಟರಿ ಬಂದಿದ್ರೆ ಲಕ್ಷ್ಮಣ್ ಗೌಡ್ರೆ ಅದೊಂದು ಕಾರ್ಯಕ್ರಮ ಮಾಡಿ, ರೈತರಿಗೆ ಅನುಕೂಲ ಆಗುತ್ತೆ. ಮೊದಲು ಅದು ನಮ್ಮ ಕಾರ್ಯಕ್ರಮ ಮಾಡಿ ಅವರು ನಾನು ಅಧ್ಯಕ್ಷ ಆಗಿದ್ದಾಗ ಅವ್ರು ಪರಿಚಯ ಮಾಡಿಕೊಂಡೆ. ಅವತ್ತು ಬರೀ 3 ಎಕರೆಯಿಂದ ಪ್ರಾರಂಭ ಆಗಿ ಇವತ್ತು 20,000 ಎಕರೆಗಳಲ್ಲಿ ಅವರು ಕಾರ್ಯಕ್ರಮ ನಡೀತಾರೆ. ತುಂಬಾ ಚೆನ್ನಾಗಿ ಸಾವಯವ ಗದ್ದೆ ಉಪಯೋಗ ಆಗ್ಬಿಟ್ಟು ಏನು ಗೊತ್ತಿರಲ್ಲ. ಅವ್ರ ಮನೆ ಬಾಗಿಲಿಗೆ ಹೋಗಿ ಆ ಕಾರ್ಯಕ್ರಮಗಳು ತಲುಪಿಸಿ ಒಂದಷ್ಟು ಜನ ಮತ್ತೆ ಒಳ್ಳೆ ಬೆಳೆಗಳನ್ನೆಲ್ಲ ಬೆಳೆದು ಸಕ್ಸಸ್ ಆಗಿದ್ದಾರೆ. ಅಂತ ಕಡೆ ಎಲ್ಲ ಹೋಗಿ ಇದು ಮಾಡ್ತಾ ಇದ್ರೆ ಅವರು ನಿಮ್ಮ ಮುಂದೆ ಅದೊಂದು ಕಾರ್ಯಕ್ರಮ ಇಟ್ಕೊಳ್ಳಿ. ಅದ್ರ ಜೊತೆಗೆ ಇರ್ತದೆ. ಬನ್ನಿ ನೋಡ್ರೆ ಅವ್ರಿಗೆ ಸಪ್ರೇಟ್ ಇದು ಮಾಡಬೇಕು, ಅದೊಂದು ಪ್ರೋಗ್ರಾಮ್ ಮಾಡೋಣ. ಬನ್ನಿ ಲಕ್ಷ್ಮಣ ಗೌಡ ಅಂತ ಅಂದ್ಬಿಟ್ಟು ನಮ್ಮ ರೋಟರಿ ಇವರು ಬರಲಿ. ಜೋರು ಚಪ್ಪಾಳ ಲಕ್ಷ್ಮಣ ಗೌಡ ಸಂದರ್ಭದಲ್ಲಿ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸೋಣ. ವಿಶೇಷವಾದಂತಹ ಸಾವಯವ ಕೃಷಿಯನ್ನ ಇವತ್ತೆಲ್ಲ ಇವ್ರ ಒಂದು ದಿವಸ ರೈತರುಗಳ ಕರೆದ ಹಳ್ಳಿಗಳಿಗೆ ಹೋಗಿ ನಾನು ಬರ್ತೀನಿ ಕಾರ್ಯಕ್ರಮ ಮಾಡೋಣ. ಮತ್ತೆ ಅಂಗನವಾಡಿ ಸೇರ್ಕೊಂಡು ಪೌಷ್ಟಿಕ ಆಹಾರ ಅಂತ ಅಂದ್ಬಿಟ್ಟು ಅದೊಂದು ಕಾರ್ಯಕ್ರಮ ಬರ್ತದೆ. ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ, ಏನು ದುಡ್ಡೇ ಖರ್ಚಾಗಲ್ಲ. ಅದು ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮುಂದೆ ಹೇಳ್ತೀನಿ, ನಾನು ಅಧ್ಯಕ್ಷರು ಕಳಿಸ್ಕೊಡ್ತೀನಿ. ಇವತ್ತು ಮುಖ್ಯವಾದಂತಹ ವೈದ್ಯರು, ಶಿಕ್ಷಕರು, ಅಭಿಯಂತರರು ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳೆಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಸನ್ಮಾನ ಮಾಡಿದ್ವಿ. ಮಕ್ಕಳೇ, ನಾನು ನಿಮ್ಮಲ್ಲಿ ಹೇಳ್ಕೊಂಡಿದ್ದೆ, ಇವತ್ತು ನನಗೆ ಸನ್ಮಾನ ಮಾಡಿದರೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಬೇಕು, ವಿದ್ಯೆ ಕೊಟ್ಟಂತ ಗುರುಗಳಿಗೆ ಒಳ್ಳೆ ಶಿಕ್ಷಕರಾಗಬೇಕು, ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು. ಅದನ್ನು ಹೇಳ್ತಾ ಜೊತೆಗೆ ನೀವೆಲ್ಲ ಕೂಡ ಒಳ್ಳೆ ಹುದ್ದೆ ಸೇರ್ಕೊಂಡು ವೈದ್ಯರೇ ಆಗಲಿ, KS, IAS ಯಾವ್ದಾರಾಗಲಿ ಒಳ್ಳೆ ಹುದ್ದೆ ಸೇರಬೇಕು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ನಿಮ್ಮ ಹೆಸರು ಯಾವಾಗಲೂ ಶಾಶ್ವತವಾಗಿರ್ಬೇಕು, ಶಾಶ್ವತ ಉಳ್ಕೋಬೇಕು, ಆ ರೀತಿ ಕೆಲಸ ಮಾಡಬೇಕು. ಜೊತೆಗೆ ನೀವೆಲ್ಲ ಗುರುತಿಸಿ ಮತ್ತೆ ಇಲ್ಲೇ ನಾವು ಕೂಡ ಸನ್ಮಾನ ಮಾಡ್ತೀವಿ. ಕಷ್ಟಪಟ್ಟು ಓದಿ, ಒಂದು 10-15 ವರ್ಷ ಕಷ್ಟಪಟ್ಟು ಹೋದರೆ ಮುಂದೆ 25 ವರ್ಷ ಸುಖವಾಗಿರ್ಬೋದು. ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳ ಕೆಲಸ ಏನೋ ಅದೇ ಕೆಲಸ ಏನಿರಲ್ಲ, ಓದಿದ್ರೆ ತನ್ನ ಮುಖ್ಯವಾದ ಕೆಲಸ. ಕಷ್ಟಪಟ್ಟು ಓದಿ, ಮುಂದೆ ಬನ್ನಿ ಅಂತ ಹೇಳ್ತಾ ಇರ್ತೀನಿ. ಜೊತೆಗೆ ನಾನು ಸ್ವಚ್ಛತೆ ಕಾರ್ಯಕ್ಕೆ ಹೆಚ್ಚಿಗೆ ನಾನು ಗಮನ ಕೊಡ್ತೀನಿ. ಯಾಕಪ್ಪ ಅಂದ್ರೆ ನಾನು 12 ವರ್ಷ ಹಿಂದೆ ಹೀಗೆ ಪ್ರಧಾನಮಂತ್ರಿಯವರು ಸ್ವಚ್ಛತಾ ಅಂತ ಇದು ಮಾಡಿದರೆ, ನಾನು 12 ವರ್ಷ ಹಿಂದೆನೇ ನಾನು ಮದ್ದೂರಲ್ಲಿ ಪ್ರಾರಂಭ ಮಾಡಿದ್ದೆ. ಮನೆ ಕಸ ಸಂಗ್ರಹಣ ಅಂತ ಅಂದ್ಬಿಟ್ಟು ಅದು ಇಡೀ ಮಂಡ್ಯ ಜಿಲ್ಲೆಗೆ ಮೊದಲನೇದು 6ನೇ ವಾರ್ಡು ನಮ್ಮಲ್ಲೇ ಇದ್ದಿದ್ದು. ಜೊತೆಗೆ ನಾವು ಕೂಡ ಆಗಿಂದ ಅವೇರ್ನೆಸ್ ಮಾಡಬೇಕಾಯ್ತು. ಕೆಲವು ನಮ್ಮ ರೋಟಿ ಕಡೆಯಿಂದ ಪ್ರಾರಂಭ ಮಾಡಿದ್ರೆ ಅದು ನರಿಗೂ ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ನಾನು ಸ್ವಚ್ಛತಾ ಇದಕ್ಕೆ ಸಂಬಂಧಪಟ್ಟಂಗೆ ಒಳಚರಂಡಿ ಕ್ಲೀನ್ ಮಾಡ್ತಾರೆ, ಅವರಿಗೆ ಸೇಫ್ಟಿ ಥಿಂಗ್ಸ್ ಅಂತ ಬರುತ್ತೆ. ಗಂಬೂಟು, ಪ್ಯಾಂಟು, ಶರ್ಟು ಮತ್ತೆ ಟೋಪಿ, ಗ್ಲೌಸ್ ಎಲ್ಲ ಬರ್ತದೆ. ಅದನ್ನ ಅಷ್ಟು ತಂದಿದ್ದು ಕಾಗಲಿದೆ, ಕೊಡ್ತೀನಿ.
ಅದೇ ಒಂದು ಕಾರ್ಯಕ್ರಮವನ್ನು ಮುನ್ಸಿಪಾಲಿಟಿ ಅಲ್ಲಿ ನಗರಸಭೆಗೆ ಹೋಗ್ಬಿಟ್ಟು ಅವ್ರ ಪೌರ ಹಾಕಿರ್ತಾರಲ್ಲ ಅವ್ರ ಕರೆದು ಅದೊಂದು ಕಾರ್ಯಕ್ರಮ ಮಾಡೋಣ. ಮತ್ತೆ ಇನ್ನು ಈ ರೋಟರಿ ಸಿಲ್ಕ್ ಸಿಟಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರೋಟರಿ ಶಿವಪ್ಪರವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು. ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ನೀಡಿ ಮತ್ತು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಕೂಡ ಹೇಳಿದ್ರು. ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಬೇಕು, ಶಿಕ್ಷಕರಿಗೆ ಒಳ್ಳೆ ವಿದ್ಯಾರ್ಥಿ ಆಗಬೇಕು, ಸಮಾಜಕ್ಕೆ ಸತ್ಪರಿಚಯ ಆಗಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. 25 ವರ್ಷ ಕಷ್ಟಪಡಿ 75 ವರ್ಷ ರಾಜಾರಾಣಿ ತರ ಬದುಕ್ತಾರೆ. ಯಾವ್ದು ಬೇಕು? 25 ವರ್ಷ ಕಷ್ಟಪಟ್ರೆ 75 ವರ್ಷ ಸಂತೋಷವಾಗಿ ಖುಷಿಯಿಂದ ಬದುಕಬಹುದು. ಆ ರೀತಿ ಒಂದು ತಮ್ಮ ಬದುಕನ್ನು ರೂಪಿಸಿಕೊಂಡಿರತಕ್ಕಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಸರ್ಗೆ ಈ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸರ್, ನಮ್ಮ ರಾಮಗಢ ರಾಕರ್ಸ್ ಮತ್ತು ನಾವೇನು ಸಿಲ್ಕ್ ಸಿಟಿ ಸದಸ್ಯರು ಚಾರಣವನ್ನು ಮಾಡ್ತಾ ಇದ್ದೀವಿ. ತಾವು ಹೇಳಿದಾಗೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ಪರಿಸರ ಜಾಗೃತಿ. ನಾವು ಓದಲ್ಲೆಲ್ಲ ಒಂದು ಗಿಡವನ್ನು ನೆಟ್ಟು ಬರ್ತಾ ಇದ್ದೀವಿ. ಮತ್ತೆ ಸೀಡ್ ಬಾಲ್ಸ್ ನಮ್ಮ ರಾಮಗಢ ರಾಕರ್ಸ್ನ ಟೀಮ್ ಲೀಡರ್ ನಮ್ಮ ರೋಟರಿ ಪ್ರಭಾಕರ್ ಅವರನ್ನು ಮಾಡಿಕೊಂಡು ಅವರ ಒಂದು ಅಧ್ಯಕ್ಷತೆಯಲ್ಲಿ ಸೀಡ್ ಬಾಲ್ಸ್ಗಳನ್ನ ಸರ್ ಕಾರ್ನಲ್ಲಿ ಡಿಕ್ಕಿನಲ್ಲಿ ತುಂಬಿಕೊಂಡೋಗಿ ಎಲ್ಲ ಅಲ್ಲಿ ಬೇರೆ ಬೇರೆ ತರ ಮೋಜು ಮಸ್ತಿ ಮಾಡಕ್ ಹೋದ್ರೆ ನಾವು ಸೀಡ್ ಬಾಲ್ಸ್ಗಳನ್ನ ತಗೊಂಡೋಗಿ ಆ ಬೆಟ್ಟಕ್ಕೆ ಹಾಕಿ ಗಿಡಗಳನ್ನ ಬೆಳೆಸುವಂತ ಒಂದು ಕಾಯಕವನ್ನು ಕೂಡ ಮಾಡ್ತಾ ಇದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಚಪ್ಪಲಿಗಳಿಗೆ ಇದ್ರೆ ನಮ್ಮಷ್ಟು ಈ ಒಂದು ಟೀಮ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ತಾವು ಹೇಳಿದಾಗೆ ಎಲ್ಲವನ್ನು ನಾವು ಅಳವಡಿಸ್ಕೊಳ್ತೀವಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನ ಮತ್ತೊಂದು ಮಾಹಿತಿ. ತಾವೆಲ್ಲ ಎಷ್ಟೋ ತುಂಬಾ ಜನ ಹೊಸಬರಿದ್ದೀರಾ ಮತ್ತೆ ಈ ಒಂದು ಕಾರ್ಯಕ್ರಮದ ಅತಿಥಿಗಳಿದ್ದೀರಾ. ಚಿಗುರು ಟಿವಿ ಅಂತೇಳಿ ನಮ್ಮ ರೋಟರಿ ಸಿಲ್ಕ್ ಸಿಟಿ, ನಿಜವಾಗ್ಲೂ ಅದು ನಮ್ಮ ಸಿಲ್ಕ್ ಸಿಟಿ ಟಿವಿ ಅಂತಾನೆ ಹೇಳ್ಬೋದು. ನಮ್ಮ ಚಿಗುರು ಟಿವಿ ನಮ್ಮೆಲ್ಲಾ ಕಾರ್ಯಕ್ರಮಗಳು ಕೂಡ ಇವತ್ತಾಗಿದ್ದ ಕಾರ್ಯಕ್ರಮಗಳು ಕೂಡ ನೀವು ನಾಳೆ ನಾಡ್ದು ನಿರೀಕ್ಷೆ ಮಾಡಬಹುದು. ಚಿಗುರು ಟಿವಿ ಯೂಟ್ಯೂಬ್ ಚಾನಲ್ ಅಂತ ಇದೆ, ಚಿಗುರು ಟಿವಿ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ರಾಮನಗರ ಫೇಸ್ಬುಕ್ ಪೇಜ್, ನಮ್ಮ ರಾಮನಗರ ಫೇಸ್ಬುಕ್ ಪೇಜ್ ಅಲ್ಲಿ ಸರ್ ನಾವು ಹಾಕುವಂತಹ ವಿಡಿಯೋಸ್ಗಳು 30,000, 5,000, 6,000 ಸಾವಿರಾರು ಜನಕ್ಕೆ ತಲುಪ್ತಾ ಇದೆ. ಸೊ ಇದು ಒಂದು ಸ್ಫೂರ್ತಿ ಇರೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಅಧ್ಯಕ್ಷರ ಚೀಟಿಲಿ ಏನಾಕಿದಾರೋ ಎಲ್ಲ ಲಕ್ಕಿ ಇದೆ. ಆ ಲಕ್ಕಿನಲ್ಲಿ ಲಕ್ಕಿ ಅಂದ್ರೆ ಒಬ್ರು ಉಮಾಶಂಕರ ಲಕ್ಕಿ ರೋಟಿಲಿಯನ್ ಉಡುಗೊರೆಯ ಪ್ರಾಯೋಜಕರು ಚಿಗುರು ಟಿವಿ, ಚಿಗುರು ಫೌಂಡೇಶನ್. ಧನ್ಯವಾದಗಳು ಶಿಲ್ಪ ಸರ್ ಅವರ. ದಿನಾಚರಣೆ ಜೊತೆಗೆ ಯುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಡಿಸ್ಟ್ರಿಕ್ಟ್ ಅಸಿಸ್ಟೆಂಟ್ ಗವರ್ನರ್ ಆದ ರೋಟರಿ ಪಿ ಶಿವಪ್ಪನವರಿಗೆ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಸ್ಥೆಯ ಪರವಾಗಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡು ವೊಕೇಶನಲ್ ಸರ್ವಿಸ್ ಡೈರೆಕ್ಟರ್ ಆದ ಎನ್ ನರಸಿಂಹರಾಜ್ ಅವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ ಗೌರವಾನ್ವಿತ ವ್ಯಕ್ತಿಗಳಿಗೂ ಧನ್ಯವಾದಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರುವಲ್ಲಿ ಎಂದು ಬರೆದು ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ರೋಟರಿ ಮಿತ್ರರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ರೋಟರಿ ಸಿಲ್ಕ್ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಸಭೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ಕಾರಣ. ಧನ್ಯವಾದಗಳು. ದಯಮಾಡಿ ಎಲ್ಲ ಎದ್ದು ನಿಂತ್ಕೋಬೇಕು. ಇದೀಗ ರಾಷ್ಟ್ರ